ಬೆಂಗಳೂರಿನಲ್ಲಿ ಉಸಿರುಗಟ್ಟಿಸಿ ವೃದ್ಧೆಯನ್ನ ಅತ್ಯಂತ ಬರ್ಬರ ರೀತಿಯಲ್ಲಿ ಕೊಲೆಗೈಯಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಉತ್ತರಹಳ್ಳಿಯ ನ್ಯೂ ಮಿಲೇನಿಯಂ ಸ್ಕೂಲ್ ರಸ್ತೆಯಲ್ಲಿ ಘಟನೆ ಆಗಿದೆ. ವೃದ್ಧೆಯನ್ನ ಕೊಂದು ಮಾಂಗಲ್ಯ ಸರವನ್ನ ಕಳ್ಳತನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಉಸಿರುಗಟ್ಟಿಸಿ ವೃದ್ಧೆಯ ಕೊಲೆಯಾಗಿದೆ. ಅದಾದ ನಂತರ ಆಕೆಯಿಂದ ಮಾಂಗಲ್ಯ ಸರವನ್ನ ಕೂಡ ದರೋಡೆ ಮಾಡಲಾಗಿದೆ. ಉತ್ತರಹಳ್ಳಿಯ ನ್ಯೂ ಮಿಲೇನಿಯಂ ಸ್ಕೂಲ್ ರಸ್ತೆಯಲ್ಲಾಗಿರುವಂತಹ ಘಟನೆ. ಅಪರಿಚಿತನಿಂದ ವೃದ್ಧೆ ಶ್ರೀಲಕ್ಷ್ಮಿ ಅಂತ 65 ವರ್ಷದ ವ್ಯಕ್ತಿಯ ಹತ್ಯೆ ಆಗಿದೆ. ಕೆಲಸಕ್ಕೆ ಹೋಗಿದ್ದಂತಹ ಪತಿ ಅಶ್ವಥ್ ನಾರಾಯಣ್ ಈ ವೇಳೆ ಸಂಜೆ ಮನೆಗೆ ಬಂದು ನೋಡಿದಾಗ ಪತ್ನಿ ಹತ್ಯೆ ಆಗಿರೋದು ತಿಳಿದು ಬರ್ತಾ ಇದೆ. ಸುಬ್ರಹ್ಮಣ್ಯಪುರ ಪೊಲೀಸರಿಂದ ಪ್ರಕರಣ ದಾಖಲಾಗಿದೆ. ತನಿಖೆ ಕೂಡ ಮುಂದುವರೆದಿದೆ. ಬಟ್ ಆಘಾತಕಾರಿ ವಿಚಾರ, ಒಂಟಿ ಮಹಿಳೆಯರು ಮನೆಯಲ್ಲಿ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮತ್ತೆ ಉದ್ಭವಿಸತೊಡಗಿದೆ. ಆಮೇಲೆ ಹಿಂಗೆ ಏಕಾಏಕಿ ಮನೆಗೆ ನುಗ್ಗಿ ಹಿಂಗೆ ಸರವನ್ನು ಕದ್ದೊಯ್ತಾರೆ, ಸುಲಿಗೆ ಮಾಡಿ ಹೋಗ್ತಾರೆ ಅಂದರೆ ಪ್ರಾಬಬ್ಲಿ ತುಂಬ ದಿನಗಳಿಂದ ಈ ಮಹಿಳೆಯ ಚಲನವಲನ, ಈ ಮನೆಯವರ ಚಲನವಲನವನ್ನು ದುಷ್ಕರ್ಮಿಗಳು ನೋಡಿದ್ರಾ ಅನ್ನೋ ಪ್ರಶ್ನೆ ಇದೆ. ಉಸಿರುಗಟ್ಟಿಸಿ ಆಕೆಯನ್ನು ಕೊಂದು ಹಾಕಿರೋದು, ನಂತರ ಆಕೆಯ ಕುತ್ತಿಗೆಯಲ್ಲಿದ್ದಂತಹ ಮಾಂಗಲ್ಯ ಸರವನ್ನ ಸುಲಿಗೆ ಮಾಡಿರೋದು. ನೋಡಿ, ಈ ಕೊಲೆ ಪ್ರಕರಣದ ತನಿಖೆಗಿಳಿದಂತಹ ಪೊಲೀಸರು ಈಕೆಯ ಒಡೆತನದಲ್ಲಿದ್ದಂತಹ ಮನೆ ಏನಿದೆ, ಆ ಬಿಲ್ಡಿಂಗ್ ನಲ್ಲಿ ಒಂದು ಬಾಡಿಗೆ ಮನೆ ಇತ್ತಂತೆ. ಬಾಡಿಗೆ ಮನೆಯ ವ್ಯಕ್ತಿಯನ್ನ, ವಾಸ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಮನೆಯಲ್ಲಿ 2 ವಸ್ತುಗಳು ನಾಪತ್ತೆಯಾಗಿರೋದು ತಿಳಿದು ಬರ್ತಾ ಇದೆ. ಒಂದು ಆಕೆ ಕುತ್ತಿಗೆಯಲ್ಲಿದ್ದಂತಹ ಮಾಂಗಲ್ಯ ಸರ, ಇನ್ನೊಂದು ಕೃತ್ಯಕ್ಕೆ ಬಳಸಿದಂತಹ ದಿಂಬು ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಹೀಗಾಗಿ ಪ್ರಾಥಮಿಕ ತನಿಖೆಯನ್ನು ನಡೆಸಿದಂತಹ ಪೊಲೀಸರು ಬಾಡಿಗೆದಾರನನ್ನ ವಶಕ್ಕೆ ಪಡೆದಿದ್ದಾರೆ. ಬಾಡಿಗೆದಾರನ ಪಾತ್ರ ಏನು ಅನ್ನೋ ತನಿಖೆಯಲ್ಲಿ ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ಈ ಪ್ರಕರಣದಲ್ಲಿ ಬಾಡಿಗೆದಾರನ ಪಾತ್ರದ ಬಗ್ಗೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಅನುಮಾನಗಳು ಯಾವ್ಯಾವ ರೀತಿ ಇದೆ ಪೊಲೀಸರಿಗೆ ಅಂತ? ಶ್ರೀಲಕ್ಷ್ಮಿ ಅಂತೇಳಿ ವೃದ್ಧೆ, ಇವರು ಮತ್ತೆ ಅವರ ಪತಿಯ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರೇ ಮಕ್ಕಳಿರದ ಹಿನ್ನೆಲೆಯಲ್ಲಿ ಗಂಡ ಹೆಂಡತಿ ವಾಸವಿರ್ತಾರೆ. ನಿನ್ನೆ ಅವರು ಈ ಕಾಟನ್ಪೇಟೆಯ ಅವರ ಫ್ಯಾಕ್ಟ್ರಿ ಬಳಿ ಬಂದು ಹೋಗಿದ್ದಾರೆ. ಅದಾದ ಬಳಿಕ ಅವರ ಸಹೋದರಿ ಜೊತೆಗೂ ಕೂಡ ಒಂದು ಅರ್ಧ ಗಂಟೆಗಳ ಕಾಲ ಮಾತನಾಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಕ್ಲೂಗಳು ಸಿಗ್ತಿಲ್ಲ. ಮತ್ತೆ ಇದೀಗ ಕೊಲೆಯಾದಂತಹ ವೃದ್ಧೆ ಏನಿದ್ದಾರೆ, ಆ ವೃದ್ಧೆಯ ಮೈ ಮೇಲಿದ್ದಂತಹ ಸುಮಾರು 40ರಿಂದ 45 ಗ್ರಾಮ್ನ ಮಾಂಗಲ್ಯದ ಸರ ಏನಿದೆ ಅದು ಕಳವಾಗಿದೆ. ಅದರ ಜೊತೆಗೆ ಒಂದು ಪಿಲ್ಲೋ ಕೂಡ ಮನೆಯಲ್ಲಿ ಕಾಣಿಸ್ತಿಲ್ಲ. ಹೀಗಾಗಿ ಕೆಲ ಬಾಡಿಗೆದಾರರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಒಂಟಿಯಾಗಿದ್ದಂತಹ ಸಂದರ್ಭದಲ್ಲಿ ಆಕೆಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿರುವ ಶಂಕೆ ಇದೆ. ಹೀಗಾಗಿ ಪೋಸ್ಟ್ ಮಾರ್ಟಮ್ಗೆ ಈಗಾಗಲೇ ಮೃತದೇಹವನ್ನ ರವಾನೆ ಮಾಡುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸದ್ಯ ಒಂದಷ್ಟು ಅನುಮಾನಗಳು ಕಾಡ್ತಿದೆ. ಒಂದು, ಇಲ್ಲಿ ಪ್ರಮುಖವಾಗಿ ಮರ್ಡರ್ ಫಾರ್ ಗೇನ್ ಕಂಡಂತ ರೀತಿಯಲ್ಲಿ ಪೊಲೀಸರಿಗೆ ಕಂಡು ಬರ್ತಿದೆ. ಆದರೆ ಮೈ ಮೇಲಿದ್ದಂತಹ ಕೇವಲ ಮಾಂಗಲ್ಯ ಸರವನ್ನಷ್ಟೇ ದೋಚಿ ಕಿವಿಯೋಲೆ ಇರ್ಬೋದು ಅಥವಾ ಉಂಗುರ ಇರ್ಬೋದು, ಮೂಗುತಿ ಇರ್ಬೋದು, ಇವೆಲ್ಲವನ್ನ ಕೂಡ ಹಾಗೆ ಬಿಟ್ಟಿದ್ದಾರೆ. ಎಲ್ಲೋ ಪೊಲೀಸರ ಅಟೆನ್ಷನ್ ಡೈವರ್ಷನ್ ಮಾಡೋದಕ್ಕೆ ಈ ರೀತಿ ಮಾಡಿರಬಹುದು ಅನ್ನೋ ಸಂಶಯ ಪೊಲೀಸರದು. ಹೀಗಾಗಿ ಒಂದಷ್ಟು ಈ ಫಿಂಗರ್ ಪ್ರಿಂಟ್ ಅನ್ನು ತೆಗೆದುಕೊಳ್ಳುವಂತಹದ್ದು ಮತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ಇದೀಗ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ನರಸಿಂಹಮೂರ್ತಿ, ಈ ಪ್ರಕರಣದ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ಕೃತ್ಯ ಮರ್ಡರ್ ಫಾರ್ ಗೇನ್ ಅನ್ನೋ ಆ್ಯಂಗಲ್ ಅಲ್ಲಿ ನಡೀತಾ ಇದೆ. ಮರ್ಡರ್ ಫಾರ್ ಗೇನ್ ಅಂದರೆ ತನ್ನ ಯಾವುದೋ ಒಂದು ವಸ್ತು ವ್ಯಕ್ತಿ ಬಳಿ ಇರುತ್ತೆ, ಅದನ್ನು ಕಿತ್ಕೊಳ್ಳೋದಕ್ಕೋಸ್ಕರ ಕೊಲೆ ಮಾಡಿ ಮುಗಿಸೋದು ಅಂತ. ಬಟ್ ಹಾಗಾಗಿದ್ದಿದ್ರೆ ಕಿವಿಯಲ್ಲಿದ್ದಂತಹ ಚಿನ್ನದ ಓಲೆಯನ್ನು ಯಾಕೆ ಬಿಟ್ರು, ಉಳಿದಂತಹ ಚಿನ್ನವನ್ನು ಯಾಕೆ ಬಿಟ್ರು, ಈ ಪ್ರಶ್ನೆ ಇದೆ.